ಅನ್ಲಾಕ್ ರಾಘವ ಅನ್ನೋ ಟೈಟಲ್ ಕೂಡ ಭಿನ್ನವಾಗಿದೆ. ಟ್ರೈಲರ್ ಕೂಡ ಜನಕ್ಕೆ ಇಷ್ಟ ಆಗಿದೆ. ಬಟ್ ಈ ಕತೆ ಯಾಕೆ ನಿಮಗೆ ಪಿಕ್ ಮಾಡಿ ಇದಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಎಲ್ಲರಿಗೂ ನಮಸ್ಕಾರ. ನಾವು ಈ ಅನ್ಲಾಕ್ ರಾಘವ ಸಿನಿಮಾನ ಶುರು ಮಾಡೋದಕ್ಕೆ ಮೊದಲು ನಾವು ಮತ್ತು ಡಿ ಸತ್ಯಪ್ರಕಾಶ್ ಇಬ್ಬರು ಸೇರಿಕೊಂಡು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನೋ ಸಿನಿಮಾನ ಮಾಡಿದ್ವಿ. ಆ ನಂತರ ನಮ್ಮ ಅಭಿಲಾಷೆ ಇದ್ದಿದ್ದು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಸಿನಿಮಾಗಳನ್ನು ಮಾಡಬೇಕು ಅಂತಂದ್ಬಿಟ್ಟು. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಮುಗಿದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಅದು ಬೇರೆ ಒಬ್ಬ ಹೀರೋನ ಆ್ಯಕ್ಚುಲಿ ಹುಡುಕ್ತಾ ಇದ್ವಿ. ಇನ್ಫ್ಯಾಕ್ಟ್ ಅದು ನೆಕ್ಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಒಳ್ಳೆ ದೊಡ್ಡ ಹೀರೋ ಮಾಡಬೇಕು ಅಂತಂದ್ಬಿಟ್ಟು. ಬಟ್ ದೊಡ್ಡ ಹೀರೋಗಳದೆಲ್ಲ ಮಿನಿಮಮ್ 2 ವರ್ಷ ಕಾಲ್ ಶೀಟು ಸಿಗೋಲ್ಲ ಅಂತ ಗೊತ್ತಾಯಿತು. ಆವಾಗ ಏನು ಮಾಡಬೇಕು ಅಂತ ಹೇಳಿದಾಗ ಸೊ ಮಿಲಿಂದ್ ಅವರು ಸಿಕ್ಕರು. ಮಿಲಿಂದ್ ಅವರಿಗೆ ಇವರು 2-3 ಸ್ಕ್ರಿಪ್ಟ್ ಇಟ್ಕೊಂಡಿದ್ರು. ಆ 2-3 ಸ್ಕ್ರಿಪ್ಟಲ್ಲಿ ಅನ್ಲಾಕ್ ರಾಘವ ಆ ಹೆಸರು ಕೂಡ ನಮಗೇನು ಬೇರೆ ಥರ ಮೊದಲು ಹೆಸರು ಇಟ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ಅದು ಈ ಸ್ಕ್ರಿಪ್ಟ್ ಇವ್ರಿಗೆ ಸೂಟ್ ಆಗುತ್ತೆ, ಅದನ್ನು ಹೊಸ ಹೀರೋಗೆ ಒಂದು ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಸೆಲೆಕ್ಷನ್ ಮಾಡ್ಕೊಂಡ್ವಿ. ಅದು ಹಾಗೇನೇ ಆಯಿತು. ಅದಕ್ಕೆ ಬೇರೆ ಹೆಸರಿಟ್ಟಿದ್ವಿ. ಆಮೇಲೆ ನೆಕ್ಸ್ಟು ಅದು ಯಾಕೋ ಹೆಸರು ಸ್ವಲ್ಪ ನಮಗೆ ಪಾಸಿಟಿವ್ ಅಂತ ಅನ್ನಿಸ್ಲಿಲ್ಲ, ಇಷ್ಟ ಆಗಲಿಲ್ಲ. ಇನ್ನೊಂದು ಏನು ಹೆಸರು ಅಂತ ಹೇಳಿದಾಗ ಸೊ ಇದು ಕ್ಯಾರೆಕ್ಟ್ರಲ್ಲಿ ಅವನ ಹೆಸರು ಬಂದು ರಾಘವ ಅಂತಿರುತ್ತೆ. ಸೊ ನೆಕ್ಸ್ಟ್ ಎಲ್ಲ ಲಾಕ್ಗಳನ್ನು ನಾನು ಅನ್ಲಾಕ್ ಮಾಡ್ತಿದ್ದೆ. ಹಾಗಾಗಿ ಸೊ ಅನ್ಲಾಕ್ ರಾಘವ ಅನ್ನೋ ಟೈಟ್ಲ್ ನಮಗೆ ಸಿಕ್ತು. ಸೊ ನಾವು ಅದನ್ನೇ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಟ್ರೈಲರ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ಜನ ತುಂಬ ಪಾಸಿಟಿವ್ ಆಗಿ ಟಾಕ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಏನು ಸ್ಕ್ರಿಪ್ಟಲ್ಲಿ ಅಂದ್ಕೊಳ್ತಾ ಇದ್ವಿ ಅದಕ್ಕಿಂತನೂ ಹೆಚ್ಚು ಪಟ್ಟು ಚೆನ್ನಾಗಿ ಬಂದಿದೆ. ಏನಕ್ಕೆ ಅಂತಂದರೆ ಕಾಂಬಿನೇಷನ್ ಆಫ್ ದ ಆರ್ಟಿಸ್ಟ್ಗಳು. ಬಿಗಿನಿಂಗಲ್ಲಿ ನಾವು ಬರೀ ಮಿಲಿಂದ್ ಅವ್ರನ್ನ ಹಾಕ್ಕೊಂಡು ಮತ್ತು ರೇಷಲ್ನ ಹಾಕ್ಕೊಂಡು ಮತ್ತು ಒಂದು ಮಿನಿಮಮ್ ಆರ್ಟಿಸ್ಟ್ ಕ್ಯಾಟಗರಿ ಇಟ್ಕೊಂಡು ಮಾಡಬೇಕು ಅಂತ ಇತ್ತು. ಅದು ನನಗೆ ಇದು 4ನೇ ಸಿನಿಮಾ ಇದನ್ನಾಯಿತು. ನಾನಾಗಿ ಎಲ್ಲದನ್ನೂ ಹೊಸ ಟೀಮ್ ಇತ್ತು ಅಂತಂದರೆ ಆಡಿಯನ್ಸ್ ನೋಡೋದಿಲ್ಲ, ಜನ ಬರೋದಿಲ್ಲ ಥಿಯೇಟ್ರಿಗೆ, ನಾವು ಏನೇ ಬಡ್ಜೆಟ್ ಹಾಕ್ಕೊಂಡು ಮಾಡಿದ್ರು ಬರೋದಿಲ್ಲ ಅನ್ನೋ ಇತ್ತು. ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ಹೀರೋಯಿನ್ ಹೊಸಬರಾಗಿದ್ದರೂ ಕೂಡ ಮಿಕ್ಕಿದ ಆರ್ಟಿಸ್ಟ್ಗಳು ಸ್ವಲ್ಪ ಆಲ್ರೆಡಿ ಮಾರ್ಕೆಟಲ್ಲಿ ರೆಕಗ್ನೈಸ್ ಆಗಿರೋರು ಬೇಕು ಅಂತಂದ್ಬಿಟ್ಟು ಸಾಧಕ್ ಕೋಕಿಲ ಸರ್ ಎಂಟ್ರ್ ಆಯಿತು, ಅವಿನಾಶ್ ಸರ್ ಬಂದರು, ಹಾಗೆಯೇ ನಮ್ಮ ರಮೇಶ್ ಭಟ್ ಅವ್ರು ಬಂದರು, ಶೋಭರಾಜ್ ಅವ್ರು ಬಂದರು. ಹೀಗೆ ಒಂದು ರೆಕಗ್ನೈಸ್ಡ್ ಆರ್ಟಿಸ್ಟ್ ಟೀಮನ್ನು ಹಾಕ್ಕೊಂಡು ನಾವು ಮಾಡಿದಾಗ ಸಿನಿಮಾ ಈ ಲೆವೆಲಿಗೆ ಬಂದಿದೆ. ಆ ಸಿನಿಮಾದಲ್ಲಿ ನಾವು ಏನು ಮಾಡಿದ್ದೀವಿ 2 ಅವರ್ 7 ನಿಮಿಷ ಬರುತ್ತೆ ನಮ್ಮ ಸಿನಿಮಾದನ್ನು. ಅದನ್ನೇ ಟ್ರೈಲರ್ ಮುಖಾಂತರ ಬಿಟ್ಟಿದ್ದೀವಿ. ಆ ಟ್ರೈಲರಲ್ಲಿ ಏನು ನಿಮಗೆ ಕಾಣಿಸ್ತದೆ ನಿಮಗೆ ಎಲ್ಲ ಚಿಕ್ಕದು ನೀವು ಅದನ್ನು ಕಂಪ್ಲೀಟಾಗಿ ಬಿಗಿನಿಂಗ್ ಟು ಎಂಡ್ವರೆಗೂ ನೀವು ನೋಡ್ತೀರಾ ನೀವು ಅದನ್ನು ಅಂತಂದರೆ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಆವಾಗ ನಿಮಗೆ ವಾಟ್ ಸಿನಿಮಾ ಅಂತ ನಿಮಗೆ ಎಕ್ಸಾಗರೇಷನ್ ಆಗುತ್ತೆ ನಿಮಗೆ. ಓಕೆ, ಈ ಸಿನಿಮಾ ನೋಡಿದ್ರೆ ನಿಮಗೆ ಪಕ್ಕಾ ಪೈಸಾ ವಸೂಲ್ ಮೂವಿ ಅನ್ನೋದಾದರೆ ಒಂದಿಷ್ಟು ಹೈಲೈಟ್ಸ್ ಹೇಳಿ ಸರ್ ಫ್ಯಾನ್ಸ್ಗೆ. ಇದು ಪೈಸಾ ವಸೂಲಿ ಅಂತಂದರೆ ನಮ್ಮಲ್ಲಿ ಕ್ಯಾಟಗರಿ ಆಫ್ ವ್ಯೂವರ್ಸ್ ಬೇರೆ ಬೇರೆ ಥರ ಇದ್ದಾರೆ. ಈಗಿನ ಯಂಗ್ ಜನ್ರೇಷನಲ್ಲಿ 2 ವಿಧ ಬರುತ್ತೆ. ಕೆಲವರು ಲವ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಾಂಬಿನೇಷನ್ ಆಫ್ ಹೀರೋಯಿನ್ ಒಂದು ಲವ್ವನ್ನು. ಇನ್ನು ಅದರಲ್ಲ ಇನ್ನೊಂದು ಕ್ಯಾಟಗರಿ ಒಂದು ಸ್ವಲ್ಪ ಆ್ಯಕ್ಷನ್ ಇಷ್ಟಪಡುತ್ತೆ. ಆಮೇಲೆ ಮಕ್ಕಳಿದ್ದಾರೆ, ಮಕ್ಕಳು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ದೊಡ್ಡವರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವರೆಲ್ಲರೂ ಆಮೇಲೆ ಒಂದು ಫನ್ ಇರಬೇಕು ಅಂತ ಇಷ್ಟಪಡ್ತಾರೆ. ಇದೆಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಹಿಂದಿನ ಪಿಕ್ಚರ್ಗಳಲ್ಲಿ ಯಾವುದನ್ನು ಬಿಟ್ಟಿದ್ವಿ ಅದು ಆ ಎಲ್ಲ ಅಂಶಗಳನ್ನು ಈ ಪಿಕ್ಚರಲ್ಲಿ ಹಾಕ್ಕೊಂಡು ಒಂದು ಫನ್ ಸಾಧು ಸರ್ ಇದ್ದಾರೆ, ಆಮೇಲೆ ನಮ್ಮ ಕಡೂರು ಧರ್ಮಣ್ಣ ಇದ್ದಾರೆ, ಆಮೇಲೆ ನಮ್ಮ ಇವರು ಮ್ಯಾಂಗ್ಳೂರಿನವರು ಸಾಯಿ ಕುಡ್ಲ ಅವರು ಇದ್ದಾರೆ. ಎಲ್ಲ ಒಂದು ಕಾಂಬಿನೇಷನ್ ಫನ್ ಭಾಳ ಚೆನ್ನಾಗಿ ಬಂದಿದೆ. ಶೋಭರಾಜ್ ಅವರು ಇದರಲ್ಲಿ ಭಾಳ ಡಿಫ್ರೆಂಟಾಗಿ ಕಾಣ್ತಾರೆ. ಅವ್ರದ್ದು ವಿಲನ್ ಗೆಟಪ್ ಬೇರೆ ಥರ ಇದೆ. ನಿಮಗೆ ರಮೇಶ್ ಭಟ್ ಸರು ಡಿಫ್ರೆಂಟ್. ನಮಗೆ ಒಬ್ಬ ಹಿರಿಯ ಆರ್ಟಿಸ್ಟ್ ಬೇಕು ಅಂತಂದ್ಬಿಟ್ಟು ರಮೇಶ್ ಭಟ್ ಅವ್ರನ್ನ ಹಾಕ್ಕೊಂಡ್ವಿ. ಅಂದರೆ ನಾವು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೆ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಆ ಸಿನಿಮಾಗೆ ಅದೊಂದು ಪಾಸಿಟಿವ್ ಆಗಿರುತ್ತೆ. ನಮಗೆ ಸಿನಿಮಾ ತೆಗಿಬೇಕಾದ್ರೆ ಏನು ಅನಿಸೋದಿಲ್ಲ. ನಾವು ನೆಕ್ಸ್ಟ್ ಬಿಸ್ನೆಸ್ಸಿಗೆ ಅಥವಾ ರಿಲೀಸ್ ಮಾಡ್ತೀವಿ ಥಿಯೇಟ್ರ್ಗಳಲ್ಲಿ, ಇವಾಗ ಆಡಿಯನ್ಸಿಗೆ ಬನ್ನಿ ಅಂತ ಕರೀಲಿಕ್ಕೆ ಹೋದಾಗ ಆವಾಗ ನಮಗೆ ಇವೆಲ್ಲ ಬೇಕಾಗತ್ತೆ. ನಮ್ಗೆ ಇಂತಿಂಥವ್ರು ಇದ್ದಾರೆ ಬನ್ನಿ ಅಂತ ಹೇಳ್ಕೊಳ್ಳೋಕೆ ನಮಗೊಂದು ಎನರ್ಜಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈ ಆರ್ಟಿಸ್ಟ್ ಗ್ರೂಪನ್ನು ನಾವು ಡಿಫ್ರೆಂಟಾಗಿ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಎಸ್ ಸರ್, February 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್ ಕಡೆಯದಾಗಿ? ಈ ಸಿನಿಮಾ ನಮ್ಮ ಸಿನಿಮಾ ಥರನೇ ಇನ್ನೂ ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಆಮೇಲೆ ಪ್ರತಿ ವಾರವೂ ಮಿನಿಮಮ್ 8ರಿಂದ 10 ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಅದರಲ್ಲಿ ನಂದು ಒಂದು ಸಿನಿಮಾ. ನಾನು ಇನ್ನೊಂದು ಸಿನಿಮಾಗೆ ಯಾವುದೂ ಕಂಪ್ಯಾರಿಸನ್ ಮಾಡೋದಿಲ್ಲ. ಅದನ್ನು ಇನ್ನೂ 10 ಹಲವು ಸಿನಿಮಾಗಳಿಂದ ಇದೊಂದು ವಿಭಿನ್ನವಾಗಿದೆ. ನೀವು ಬಂದರೆ ನೀವೊಂದು ಏನು 2 ಅವರ್ ಅಥವಾ 2 ಅವರ್ ಕೂತ್ಕೊಳ್ತೀರಾ, ನಿಮಗೆ ಒಂದು ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ. ಸಾಧು ಸರ್ನ ಇದರಲ್ಲಿ ಬೇರೆ ಥರದಲ್ಲೇ ತೋರಿಸಲಾಗಿದೆ. ಅದರೊಳಗೆ ಅವಿನಾಶ್ ಸರು ಹೀರೋಯಿನ್ನು ಎಲ್ಲ ಅದೇ ಒಂದು ಪದಾರ್ಥನೇ ಹಿಡ್ಕೊಂಡು ಕಂಪ್ಲೀಟಾಗಿ ಬೇರೆ ಬೇರೆ ಥರ ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಇದೊಂದು ಡಿಫ್ರೆಂಟ್ ಸ್ಕ್ರಿಪ್ಟ್ ಇದೆ, ಚೆನ್ನಾಗಿ ಬಂದಿದೆ. ಬಿಗಿನಿಂಗ್ ಟು ಎಂಡ್ವರೆಗೂ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ನೀವೇನು ಅಲ್ಲಿ ದುಡ್ಡು ಕೊಟ್ಟು 100 ಅಥವಾ 150 ರೂಪಾಯಿ 250 ರೂಪಾಯಿ ಏನು ಕೊಟ್ಟು ಹೊರಗಡೆ ಬರ್ತೀರಾ, ನಿಮಗೆ ಆ ಪೈಸಾ ನಿಮಗೆ ವಸೂಲಾಗುತ್ತೆ, ಖುಷಿ ಪಡ್ತೀರಾ, ನೀವು ಹಾರ್ಟ್ಲಿ ವಿಶ್ ಮಾಡ್ತೀರಾ ಅಂತ ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲ ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ಬಂದು ಈ ತಿಂಗಳು February 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನೀವೆಲ್ಲ ಬಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು.
ನೀವು ಕೇಳ್ತೀರಾ ಕಂಟೆಂಟ್ ಚೆನ್ನಾಗಿದ್ರೆ ನಾವೆಲ್ಲ ಬರ್ತೀವಿ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಕಂಟೆಂಟ್ ಚೆನ್ನಾಗಿದೆ. ಅದನ್ನು ನೀವು ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ನಮ್ಮ ಹಾಡುಗಳನ್ನು ನೋಡಿದ್ದೀರಾ, ಎಲ್ಲದೂ ಬಹುಶಃ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್ಪೆಷಲಿ ರಾಘವ ಹಾಡು ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಹೆಚ್ಚು ಕಡಿಮೆ ಮಕ್ಕಳು ಒಂದು ಮಿಡ್ ಏಜ್ನವ್ರು ಎಲ್ಲರೂ ರಾಘವ ರೀಲ್ಸ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ನೀವೆಲ್ಲ ಬನ್ನಿ ಥಿಯೇಟ್ರಿಗೆ ನೋಡಿ, ನೀವು ಎಂಜಾಯ್ ಮಾಡ್ತೀರಾ. ಹಾಗೆ ನಮಗೂ ಕೂಡ ನೀವು ನೋಡಿಬಿಟ್ಟು ಹರಿಸಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು 7ನೇ ತಾರೀಕು ಬನ್ನಿ, ಮೀಟ್ ಮಾಡುವ. ಥ್ಯಾಂಕ್ ಯು.